ಮತ್ತೊಮ್ಮೆ ದಿಢೀರ್ ಅಂತ ಇಳಿಕೆ ಆದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ನರೇಂದ್ರ ಮೋದಿಜಿಯವರ ಒಂದು ಕಟು ಸಂದೇಶ, 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ. ಅದರ ಎಫೆಕ್ಟ್ ಬಂಗಾರ ಬೆಳ್ಳಿ ಮಾರ್ಕೆಟ್ ಗಡಗಡ ಅಂತ ನಡುತ್ತಾ ಇದೆ. ಹೌದು, ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಈಗ ಮತ್ತೆ ಬಂಗಾರ ಬೆಳ್ಳಿ ಇಳಿಕೆ ಆಗಿದ್ದು ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೂ ಕೂಡ ಹೇಳ್ಬಹುದು. ಇನ್ನೊಂದು ಕಡೆಗೆ ಬೆಲೆ ಏರಿಕೆ ಲಾಭ ಪಡೆಯಲು ಹಲವರು ಚಿನ್ನವನ್ನು ಕೂಡ ಮಾರಾಟ ಮಾಡ್ತಾ ಇರೋದು ನಿಜ. ಆದ್ರೆ ಕೇವಲ ಅಲ್ಪಾವಧಿ ಬೆಲೆ ಏರಿಳಿತ ನೋಡಿ ನಿರ್ಧಾರ ತಗೋಬಾರದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಎದಕ್ಕಂದ್ರೆ ನಿಮ್ಮ ಮನೆಯಲ್ಲಿ ನೀವು ಬಂಗಾರ ಇಟ್ಟಿದ್ರೆ, ಈಗ ನೋಡಿ ಬಂಗಾರ ಇಳಿಕೆ ಆಗ್ತಾ ಇದೆ ಅಂದ್ರೆ ತುಂಬಾ ಜನ ಬಂಗಾರ ಮಾರಾಟ ಮಾಡಲು ಕೂಡ ಪ್ಲಾನ್ ಮಾಡಿರ್ತಾರೆ. ಇನ್ನೊಂದು ಕಡೆಗೆ ಬಂಗಾರ ಇಳಿಕೆ ಆಗ್ತಾ ಇದೆ ಅಂತ ಕೆಲವರು ಖರೀದಿ ಮಾಡಲು ಕೂಡ ಪ್ಲಾನ್ ಮಾಡಿರ್ತಾರೆ. ಕೆಲವರು ಹೂಡಿಕೆ ಮಾಡಬೇಕಾ ಬೇಡವಾ ಅಂತ ವಿಚಾರ ಮಾಡ್ತಾ ಇರ್ತಾರೆ. ಇವರೆಲ್ಲರಿಗೂ ಕೂಡ ಇವತ್ತು ಉತ್ತರ ಈ ವಿಡಿಯೋದಲ್ಲಿ ಸಿಗೋದ್ರಿಂದ ಈ ವಿಡಿಯೋನ ದಯವಿಟ್ಟು ನೀವು ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಎದಕ್ಕೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ? ಕೇಂದ್ರ ಸರ್ಕಾರ ಹೊಸ ನಿಯಮಗಳ ಪ್ರಕಾರ ಬಂಗಾರದ ಮೇಲೆ ಏನೆಲ್ಲ ರೂಲ್ಸ್ ಗಳು ಇರುವಂತದ್ದು, ಚಿನ್ನ ಬೆಳ್ಳಿ ಖರೀದಿ ಈಗ ಮಾಡಬೇಕಾ ಬೇಡವಾ, ಎಲ್ಲಾ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಸಿಗುತ್ತೆ. ನಾವು ನಿಮಗೆ ಪ್ರತಿ ಸಲ ತೋರಿಸಿದಾಗೆ ಚಾರ್ಟ್ ಕೂಡ ತೋರಿಸ್ತೇವೆ. ನೀವು ಬಂಗಾರ ಮತ್ತು ಬೆಳ್ಳಿ ಚಾರ್ಟ್ ನೋಡಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಎದಕ್ಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಕುಸಿತ ಕಂಡು ಬರ್ತಾ ಇದೆ. ಇದೇ ತರ ಕುಸಿತವಾಗ್ತಾ ಹೋದ್ರೆ ಬೆಳ್ಳಿ ಮತ್ತೆ ಎಲ್ಲಿಗೆ ಬರಬಹುದು ಅದನ್ನು ಕೂಡ ನಾವು ಲೆಕ್ಕಾಚಾರ ಮಾಡೋಣ, ಬಂಗಾರ ಲೆಕ್ಕಾಚಾರ ಕೂಡ ಮಾಡೋಣ. ಮೊದಲಿಗೆ ನಾವು ನಿಮಗೆ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ, ನೀವು ನೋಡಬಹುದು ವೀಕ್ಷಕರೇ. ಕಳೆದ 1 ತಿಂಗಳದ್ದು ಚಾರ್ಟ್ ನೋಡಿ. ಹೋದ ಜೂನ್ ತಿಂಗಳಲ್ಲಿ 2,70,000, ಈಗ ಜುಲೈ ತಿಂಗಳಲ್ಲಿ ಓಪನಿಂಗ್ಗೆ 50,000 ಡೌನ್ ಇದೆ. ಅಂದ್ರೆ ಬರೋಬ್ಬರಿ ನೀವು 2 ತಿಂಗಳು 3 ತಿಂಗಳು ಹಿಂದೆ ಲೆಕ್ಕ ಹಾಕಿದ್ರೆ 80-70,000 ರೂಪಾಯಿಷ್ಟು ಮಹಾ ಕುಸಿತ ಕಂಡಿದೆ ಬೆಳ್ಳಿ ಬೆಲೆ. ಅಂದ್ರೆ ಇದರ ಅರ್ಥ ಏನು? ಕಳೆದ 2 ತಿಂಗಳಿನಿಂದಲೂ ಕೂಡ ಬೆಳ್ಳಿಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇರೋದು ನಿಜ. ಅಂದ್ರೆ ನೀವು ಚಾರ್ಟ್ ಕೂಡ ತೋರಿಸ್ತಾ ಇದ್ದೀವಿ, ನೋಡಬಹುದು. ನಿಮಗೆ ಪ್ರೂಫ್ ಕೂಡ ತೋರಿಸ್ತಾ ಇದ್ದೇವೆ. ಸ್ವಲ್ಪ ಏರಿಕೆ ಆದ್ರೂ ಕೂಡ 10-20,000 ಏರಿಕೆ ಆದ್ರೂ ಕೂಡ ದಿಢೀರ್ ಅಂತ ಮತ್ತೆ 30-40,000 ರೂಪಾಯಿಷ್ಟು ಕುಸಿತ ಕಂಡಿದೆ. ಬೇಕಾದ್ರೆ ನೋಡಬಹುದು, ಇಲ್ಲಿ ಮೇ ತಿಂಗಳಲ್ಲಿ 3 ಲಕ್ಷ ರೂಪಾಯಿ ಇತ್ತು ಬೆಳ್ಳಿ ETF, ಈಗ 80,000 ರೂಪಾಯಿ ಇಳಿಕೆ ಆಗಿ 2,22,000 ರೂಪಾಯಿ ಅಂತ ಓಡ್ತಾ ಇದೆ. ಅಂದ್ರೆ ದೊಡ್ಡ ಮಟ್ಟದ ಕುಸಿತ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ಇದು ಒಂದು ಮಹಾ ಪತನ ಅಂತಾನೂ ಕೂಡ ಕರೀಬಹುದು. ಇದೇ ತರ ಇಳಿಕೆ ಆಗ್ತಾ ಹೋದ್ರೆ ಬೆಳ್ಳಿ ಬೆಲೆ ಮತ್ತೆ 1,80,000 ರೂಪಾಯಿ ತನಕನೂ ಬರುವ ಚಾನ್ಸ್ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದರ ಹಿಂದೆ ಇರೋ ಕಾರಣ ಏನಪ್ಪಾ ಅಂದ್ರೆ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಮತ್ತೆ ಇಲ್ಲಿ ಜನರು ಲಾಭಕ್ಕೋಸ್ಕರ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತೆ ಬೆಲೆ ಇಳಿಕೆ ಆಗ್ಬಿಟ್ರೆ ನಮಗೆ ನಷ್ಟ ಆಗುತ್ತೆ ಅಂತ ತುಂಬಾ ಜನ ತರಾತುರಿಯಲ್ಲಿ ತಮ್ಮ ಹತ್ತಿರ ಇರೋ ಚಿನ್ನ ಬೆಳ್ಳಿಯನ್ನ ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಎದಕ್ಕಂದ್ರೆ ಯಾವಾಗ್ಲೂ ಕೂಡ ಹೂಡಿಕೆದಾರರು ಲಾಭ ಮಾಡೋದಕ್ಕೆ ಹೂಡಿಕೆ ಮಾಡ್ತಾರೆ, ವಿನಃ ನಷ್ಟ ಆಗ್ಬೇಕು ಅಂತ ಯಾರು ಕೂಡ ಹೂಡಿಕೆ ಮಾಡೋದಿಲ್ಲ. ನೋಡಿ, ಈಗ ಬೆಲೆ ಇಳಿಕೆ ಆಗ್ತಾ ಇದೆ ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಚಿನ್ನ ಇಟ್ಟಿದ್ರೆ ಅದ್ರದ್ದು ಬೆಲೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ನೋಡಿ ವೀಕ್ಷಕರೇ, ಈಗ ಬೆಳ್ಳಿ ಬೆಲೆ 1 kg ಮಾರ್ಕೆಟ್ ಅಲ್ಲಿ 2,40,000 ರೂಪಾಯಿ ಅಂತ ಓಡ್ತಾ ಇರಬಹುದು. ಇದು ಹೋದ ವಾರ 2,70,000 ರೂಪಾಯಿ ತನಕನೂ ಇತ್ತು. ಮೇ ತಿಂಗಳಲ್ಲಿ 3 ಲಕ್ಷ ರೂಪಾಯಿ ತನಕನೂ ಇತ್ತು. ಯಾರೆಲ್ಲ ಮೇ ತಿಂಗಳಲ್ಲಿ ಹೂಡಿಕೆ ಮಾಡಿದ್ರು ನೋಡಿ, ಅವರಿಗೆ ಇವತ್ತು 60-50,000 ರೂಪಾಯಿವರೆಗೂ ನಷ್ಟ ಅಂತಾನೆ ಹೇಳ್ಬಹುದು. ಆದ್ರೆ ಯಾರೆಲ್ಲ ಹೋದ ವರ್ಷ ಈ ಒಂದು ಜೂನ್ ಜುಲೈ ಸಮಯದಲ್ಲಿ 1 ಲಕ್ಷ ರೂಪಾಯಿ ಇತ್ತಲ್ಲ ಬೆಳ್ಳಿ, ಅವಾಗ ಯಾರೆಲ್ಲ ಖರೀದಿ ಮಾಡಿದ್ರು ಅವರಿಗೆ 1,40,000 ರೂಪಾಯಿ ಇನ್ನೂ ಕೂಡ ಅವರು ಲಾಭದಲ್ಲಿ ಇದ್ದಾರೆ. ಆದ್ರೆ ಎಲ್ಲಿ ಬೆಲೆ ಮತ್ತೆ ಇಳಿಕೆ ಆಗ್ಬಿಡುತ್ತೋ, ಮತ್ತೆ ಎಲ್ಲಿ ಬಂಗಾರ ಬೆಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದ್ ಬಿಡುತ್ತೋ, ಕೇಂದ್ರ ಸರ್ಕಾರ ಬಂಗಾರ ಬೆಳ್ಳಿ ಮೇಲೆ ಏನಾದ್ರೂ ರಿಸ್ಟ್ರಿಕ್ಷನ್ ಹಾಕ್ಬಿಡುತ್ತಾ, ಈ ಒಂದು ಭಯದಿಂದಾಗಿ ಕೆಲವರು ತಮ್ಮ ಹತ್ತಿರ ಇರೋ ಬಂಗಾರ ಮತ್ತು ಬೆಳ್ಳಿ ಮಾರಾಟ ಮಾಡಲು ಮುಂದಾಗ್ತಾ ಇದ್ದಾರೆ. ಯಾವಾಗ ಬಂಗಾರ ಬೆಳ್ಳಿ ಮಾರ್ಕೆಟ್ ಹೆಚ್ಚು ಮಾರಾಟ ಮಾಡ್ತಾರೆ ನೋಡಿ, ಅವಾಗ ಬಂಗಾರ ಬೆಳ್ಳಿ ಡಿಮ್ಯಾಂಡು ಕಡಿಮೆ ಆಗುತ್ತೆ. ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಬೆಲೆ ಇಳಿಕೆ ಆಗುತ್ತೆ ಅಂತ ನಾವು ಎಕನಾಮಿಕ್ಸ್ ಮೂಲಕ ಕಲಿಬಹುದು ವೀಕ್ಷಕರೇ. ಇದೇ ಈಗ ನಡೀತಾ ಇರೋದು ನೋಡಿ. ಒಂದು ಕಡೆಗೆ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಜನ ಮುಂದೆ ಬರ್ತಾ ಇಲ್ಲ, ಅಂಗಡಿಗಳು ಕೂಡ ಖಾಲಿ ಇದ್ದಾವೆ. ಎದಕ್ಕಂದ್ರೆ ಕೇಂದ್ರ ಮೋದಿ ಸರ್ಕಾರದಿಂದ ಬಂದಿರುವ ಒಂದು ಕಟು ಸಂದೇಶ, 1 ವರ್ಷಗಳ ಕಾಲ ಚಿನ್ನದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಬಂದ ಒಂದು ಸಲಹೆ, ಒಂದು ಮನವಿ ಅಂತಾನೂ ಕೂಡ ಹೇಳ್ಬಹುದು. ಅದಕ್ಕೆ ಜನರು ಭಾರಿ ಒಂದು ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಎಲ್ಲಿ ಮತ್ತೆ ಬೆಲೆ ಇಳಿಕೆ ಆಗ್ಬಿಡುತ್ತೆ ಎಂಬುವ ಭಯದಿಂದ ತಮ್ಮ ಮನೆಯಲ್ಲಿದ್ದ ಬಂಗಾರವು ಕೂಡ ಕೆಲವರು ಮಾರಾಟ ಮಾಡ್ತಾ ಇದ್ದಾರಂತೆ. ಹೌದು, ಇಂಡಿಯಾ ಬುಲಿಯನ್ಸ್ ಅಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ವರದಿ ಪ್ರಕಾರ ಏಪ್ರಿಲ್ ತಿಂಗಳಿಂದ ಜೂನ್ ತಿಂಗಳಲ್ಲಿ ಭಾರತದ ಮನೆಗಳಿಂದ ಬರೋಬ್ಬರಿ 50 ಟನ್ ಹಳೆಯ ಚಿನ್ನ ಮಾರಾಟವಾಗಿದೆ ಅಂತೆ. ಅಂದ್ರೆ ಜನರು ಹೆಚ್ಚು ಬಂಗಾರವನ್ನ
ಮಾರಾಟ ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಅಂದ್ರೆ ಬೆಲೆ ಇಳಿಕೆ ಆಗ್ತಾ ಇದೆಯಲ್ಲ, ಇದರ ಎಫೆಕ್ಟ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಆದ್ರೆ ಇದನ್ನು ನೋಡಬಹುದು ಯಾವ ತರ ಬೆಲೆ ಇಳಿಕೆ ಆಗಿದೆ. ಜೂನ್ ಅಲ್ಲಿ 1,60,000 ರೂಪಾಯಿ ತನಕ ಹೋಗಿತ್ತು ಬಂಗಾರದ ಬೆಲೆ. ಆದ್ರೆ ಈಗ ನೋಡಿ 1,42,000 ರೂಪಾಯಿಗೆ ತನಕ ಬಂದಿದೆ. ಅಂದ್ರೆ ಈ ಬಂಗಾರದ ಬೆಲೆ ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಡೌನ್ ಆಗ್ತಾ ಇದೆ. ಅಂದ್ರೆ ಏರುಮುಖದಲ್ಲಿ ಅಂತೂ ಇಲ್ಲೇ ಇಲ್ಲ, ಅಂದ್ರೆ ಇಳಿಮುಖದಲ್ಲಿ ಸಾಕ್ತಾ ಇದೆ. ಅಂದ್ರೆ ಇದೇ ತರ ಇಳಿಮುಖದಲ್ಲಿ ಸಾಕ್ತಾ ಹೋದ್ರೆ ಬಂಗಾರ ಮತ್ತೆ 1,00,000 ರೂಪಾಯಿ ತನಕನೂ ಬರುವ ಸಾಧ್ಯತೆ ಇರಬಹುದು. ಆದ್ರೆ ಸದ್ಯಕ್ಕೆ ಅದು ಸ್ವಲ್ಪ ಕಷ್ಟಕರ ಅಂತ ಹೇಳ್ಬೋದು. ಆದ್ರೆ ಕೇಂದ್ರ ಸರ್ಕಾರ ಒಂದು ವೇಳೆ ಆಮದು ಸುಂಕವನ್ನ ಇಳಿಕೆ ಮಾಡಿದ್ರೆ, ಮೊದಲು 6% ಇತ್ತಲ್ಲ, ಅದನ್ನ 15%ಗೆ ಏರಿಕೆ ಮಾಡಿದಾಗ ಬೆಲೆ 1,50,000 ಇದ್ದದ್ದು 1,64,000 ರೂಪಾಯಿ ಆಯಿತು. ನಂತರ ಡಿಮ್ಯಾಂಡ್ ಕಡಿಮೆ ಆಗಿರೋದ್ರಿಂದ ಬೆಲೆ ಇಳಿಕೆ ಆಗಿದೆ. ಆದ್ರೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಆಮದು ಸುಂಕ 15% ಇಟ್ಟಿದೆ. ಒಂದು ವೇಳೆ ಮತ್ತೆ ಕೇಂದ್ರ ಸರ್ಕಾರ ತನ್ನ ಆಮದು ಸುಂಕವನ್ನ ಹಿಂದೆ ತಗೊಂಡ್ರೆ, ಅಂದ್ರೆ ಮತ್ತೆ 6%ಗೆ ಬೆಲೆ ಇಳಿಕೆ ಆದ್ರೆ ಬಂಗಾರ ಮತ್ತಷ್ಟು 10-15,000 ರೂಪಾಯಿ ಇಳಿಕೆ ಆಗಬಹುದು ಅಂತ ಇಲ್ಲಿ ಹೇಳಬಹುದು. ಆದ್ರೆ ಸದ್ಯಕ್ಕೆ ಕೇಂದ್ರ ಸರ್ಕಾರ ಆಮದು ಸುಂಕ ಇಳಿಸೋ ಬಗ್ಗೆ ಯಾವುದೇ ರೀತಿ ಚರ್ಚೆ ಮಾಡ್ತಾ ಇಲ್ಲ. ಸೊ ಈಗ ಸದ್ಯಕ್ಕೆ ನಾವು ನಿಮಗೆ ಬಂಗಾರದ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ನೀವು ನೋಡಬಹುದು ಯಾವ ತರ ಇಳಿಮುಖದಲ್ಲಿ ಸಾಕ್ತಾ ಇದೆ. 1,64,000, 1,55,000 ಒಂದು ಸಪೋರ್ಟ್ ಇತ್ತು, ಅದು ಕೂಡ ಬ್ರೇಕ್ ಆಯಿತು. 1,50,000 ರೂಪಾಯಿ ಕೂಡ ಮುರಿದು ಹೋಯಿತು. ಅದೇ ತರ ಈಗ 1,45,000 ರೂಪಾಯಿಗಿಂತ ಕೆಳಗೆ ಬಂದು 1,42,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಬಂಗಾರ ಕಳೆದ ಒಂದು ತಿಂಗಳಿನಿಂದ ದೊಡ್ಡ ಮಟ್ಟದ ಹತ್ತತ್ರ 18,000 ರೂಪಾಯಿಯಷ್ಟು ಇಳಿಕೆ ಇಲ್ಲಿ ಕಂಡಿದೆ ಅಂತಾನೂ ಕೂಡ ಇಲ್ಲಿ ನಾವು ಹೇಳಬಹುದು. ಒಂದು ವೇಳೆ ಏರಿಕೆ ಆಗೋದಾದ್ರೆ 1,60,000 ರೂಪಾಯಿ ದಾಟ್ಬಿಡ್ತಂದ್ರೆ ಮತ್ತೆ 1,80,000 ರೂಪಾಯಿ ತನಕನೂ ಬಂಗಾರದ ಬೆಲೆ ಹೋಗಬಹುದು ಅಂತ ಇಲ್ಲಿ ಹೇಳಲಾಗ್ತದೆ. ಆದ್ರೆ ಸದ್ಯಕ್ಕೆ ಬಂಗಾರ ಬೆಳ್ಳಿ ಇಳಿಮುಖದಲ್ಲಿ ಸಾಕ್ತಾ ಇದೆ. ಎದಕ್ಕೆ ಇಳಿಮುಖದಲ್ಲಿ ಸಾಕ್ತಾ ಇದೆ? ಇದರ ಹಿಂದೆ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೂಡ ಕೊನೆಯಾಯಿತು. ಯುದ್ಧ ಕೊನೆ ಆಗ್ತಾ ಇದ್ದಂತೆ ಅಮೆರಿಕನ್ ಡಾಲರ್ ಕೂಡ ಬಲವಾಯಿತು. ಯಾವಾಗ ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗುತ್ತೆ, ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ ವೀಕ್ಷಕರೇ. ಹೂಡಿಕೆ ಮಾಡೋರು ಅಂದ್ರೆ ನಾವು ಜನರಲ್ಲ, ಅಮೆರಿಕನ್ ಬ್ಯಾಂಕ್ಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಆಗಿರ್ಬೋದು, ಅಮೆರಿಕ ಸೇರಿದಂತೆ ಚೀನಾ, ರಷ್ಯಾದವರು ಕೂಡ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ಬಂಗಾರದಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಬಂಗಾರ ಬೆಳ್ಳಿ ಕುಸಿದಕ್ಕೆ ಕಾರಣವಾಗ್ತಾ ಇದೆ ವೀಕ್ಷಕರೇ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ ಈಗ 1,07,270 ರೂಪಾಯಿಗೆ ಬಂದಿದೆ. ಇದು 18 ಕ್ಯಾರೆಟ್ ಆಗಿರೋದ್ರಿಂದ, ಇದು ಆಭರಣದ ಬೆಲೆ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಕೂಡ 10% ಇರುತ್ತೆ, 12% ಇರುತ್ತೆ, 18% ಇರುತ್ತೆ. ಡಿಫ್ರೆಂಟ್ ಆರ್ಟಿಕಲ್ಸ್ ಮತ್ತು ಮಾಡೆಲಿಂಗ್ಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ವೀಕ್ಷಕರೇ. ನೋಡಿ ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಬರೋಬ್ಬರಿ 1,07,000 ರೂಪಾಯಿ ಆಗಿದೆ. ಅದೇ ಹೋದ ವಾರ 1,13,000, 1,14,000 ರೂಪಾಯಿ ಇತ್ತು. ಹತ್ತತ್ರ 7,000 ರೂಪಾಯಿಷ್ಟು 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತ ಇಲ್ಲಿ ಕಂಡು ಬಂದಿದೆ. ಅಂದ್ರೆ 10 ಗ್ರಾಮ್ಗೆ ಒಂದು ವಾರದಲ್ಲಿ 7,000 ರೂಪಾಯಿ ಇಳಿಕೆ ಆಗಿದೆ. ಈ ವಾರವೂ ಕೂಡ ಮತ್ತೆ ಒಂದು 2-3 ರೂಪಾಯಿ ಇಳಿಕೆ ಆದ್ರೆ ಮತ್ತೆ 18 ಕ್ಯಾರೆಟ್ ಚಿನ್ನದ ಬೆಲೆ 1,00,000 ರೂಪಾಯಿ ಗಡಿಯತ್ತ ಬರುತ್ತೆ 10 ಗ್ರಾಮ್ಗೆ. ಅಂದ್ರೆ 18 ಕ್ಯಾರೆಟ್ 24 ಕ್ಯಾರೆಟ್ ಅಲ್ಲ, ಇದು ನಿಮಗೆ ಗೊತ್ತಿರಲಿ ವೀಕ್ಷಕರೇ. 18 ಕ್ಯಾರೆಟ್ ಬೇರೆ, 22 ಕ್ಯಾರೆಟ್ ಬೇರೆ. ನೀವು ಯಾವುದೇ ಆಭರಣ ತಗೊಳ್ಳಿ ಬಂಗಾರದ್ದು, ಆದ್ರೆ ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ ವೀಕ್ಷಕರೇ. ಹಾಲ್ ಮಾರ್ಕ್ ಜೊತೆಗೆ HUID ಕೋಡ್ ಅಂತ ಬರುತ್ತೆ, ಅದು ಇದ್ದ ಬಂಗಾರ ನೀವು ತಗೊಂಡ್ರಂತೂ ತುಂಬಾ ಒಳ್ಳೆಯದು. ಯಾಕಂದ್ರೆ ಪ್ಯೂರಿಟಿ ಆಫ್ ಗೋಲ್ಡ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಅದು 18 ಕ್ಯಾರೆಟ್ 22 ಕ್ಯಾರೆಟ್ ಅಂತ ಒಂದು ಪ್ರಮಾಣೀಕೃತ ದೃಢೀಕೃತ ನಿಮಗೆ ಒಂದು ಮಾರ್ಕ್ ಸಿಗುತ್ತೆ. ಅಂದ್ರೆ ಒಂದು ಸರ್ಟಿಫಿಕೇಟ್ ಕೂಡ ನಿಮಗೆ ಸಿಗುತ್ತೆ ವೀಕ್ಷಕರೇ. ಮರಳಿ ಮಾರಾಟ ಮಾಡುವಾಗ, ಲೋನ್ ತಗೊಳ್ಳುವಾಗ, ಸಾಲ ತಗೊಳ್ಳುವಾಗ ನಿಮಗೆ ತೊಂದರೆ ಆಗೋದಿಲ್ಲ. ಹೀಗಾಗಿ ಯಾವುದೇ ಆಭರಣ ತಗೊಳ್ಳಿ, ಹಾಲ್ ಮಾರ್ಕ್ ಇದ್ರೆ ಮಾತ್ರ ತಗೊಳ್ಳಿ. ಇನ್ನು ಎರಡನೇದಾಗಿ, ಈಗ ಬೆಲೆ ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡ್ವಾ? ಈ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ನೀವು ಸ್ವಲ್ಪ ತಗೊಂಡ್ರೆ ನಿಮಗೆ ಎವರೇಜಿಂಗ್ ವ್ಯಾಲ್ಯೂವಲ್ಲಿ ತುಂಬಾನೇ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ವೀಕ್ಷಕರೇ. ಉದಾಹರಣೆಗೆ ಈಗ 22 ಕ್ಯಾರೆಟ್ ಚಿನ್ನ ಇವತ್ತು 1,31,000 ರೂಪಾಯಿ ತನಕ ಬಂದಿದೆ. ನೋಡಿ, ಇದು 22 ಕ್ಯಾರೆಟ್ ಚಿನ್ನ ನಿನ್ನೆ 1,33,000 ರೂಪಾಯಿ ಇತ್ತು. ಹೋದ ವಾರ 1,42,000 ರೂಪಾಯಿ ಇತ್ತು. ನೋಡಿ, ಹೋದ ವಾರ ಈ ವಾರ ಬರೋಬ್ಬರಿ 8,000-10,000 ರೂಪಾಯಿಯಷ್ಟು ಬಂಗಾರದ ಬೆಲೆಯಲ್ಲಿ ದೊಡ್ಡ ಒಂದು ಇಳಿಕೆ ಇಲ್ಲಿ ಕಂಡು ಬಂದಿದೆ. ಆದ್ರೆ ಇದು 22 ಕ್ಯಾರೆಟ್ ಆಗಿರೋದ್ರಿಂದ ಮೇಕಿಂಗ್ ಚಾರ್ಜ್ ಇದರ ಮೇಲೆ ಇರುತ್ತೆ. GST ಕೂಡ ಕಂಪಲ್ಸರಿ ಬಂಗಾರದ ಮೇಲೆ 3% ಇದೆ, ಬೆಳ್ಳಿ ಮೇಲೂ ಕೂಡ 3% ಇದೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನು, ನೀವು 18 ಕ್ಯಾರೆಟ್ 22 ಕ್ಯಾರೆಟ್ ಅಲ್ಲಿ 22 ಕ್ಯಾರೆಟ್ ಅಲ್ಲಿ ನಿಮಗೆ 91.6% ಬಂಗಾರ ಇರುತ್ತೆ. ಸೊ ವೀಕ್ಷಕರೇ, 18 ಕ್ಯಾರೆಟ್ ಕಂಪೇರ್ ಮಾಡಿದ್ರೆ
22 ಕ್ಯಾರೆಟ್ ತುಂಬಾ ಒಳ್ಳೆಯದು ಅಂತಾನು ಕೂಡ ನಾವು ಹೇಳ್ತೇವೆ. ಬಂಗಾರದ ಪ್ಯೂರಿಟಿ ಆಗಿರ್ಬೋದು, BIS ಹಾಲ್ಮಾರ್ಕ್ ಆಗಿರ್ಬೋದು, HUID ಕೋಡ್ ನಿಮಗೆ 22 ಕ್ಯಾರೆಟ್ ಇದ್ದ ಬಂಗಾರದಲ್ಲಿ ಈಸಿಯಾಗಿ ಅವೈಲೇಬಲ್ ಆಗಿ ನಿಮಗೆ ಬ್ರಾಂಡೆಡ್ ಬಂಗಾರದ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ. 18 ಕ್ಯಾರೆಟ್ ತುಂಬಾ ಜನ ಅಷ್ಟು ಮಾರಾಟ ಮಾಡೋದಿಲ್ಲ. 22 ಕ್ಯಾರೆಟ್ ತಗೊಂಡ್ರೆ ತುಂಬಾನೇ ಒಳ್ಳೇದು ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ವೀಕ್ಷಕರೇ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ನೀವು ತಗೋಬಹುದು. ನೋಡಿ, ಉದಾಹರಣೆಗೆ ಇವತ್ತು 10 ಗ್ರಾಮ್ ನಿಮಗೆ ಬಂಗಾರ ತಗೊಳ್ಳೋದಿದೆ ಅಂದ್ರೆ, ಇವತ್ತು ಬೆಲೆ ಇಳಿಕೆ ಆಗಿದೆ ಅಂದ್ರೆ ಇವತ್ತು ನೀವು 1-2 ಗ್ರಾಮ್ ತಗೋಬಹುದು. ಅಥವಾ ಇವತ್ತು ಬೆಲೆ ಇಳಿಕೆ ಆಗಿದೆ ಅಂದ್ರೆ ನೀವು 5 ಗ್ರಾಮ್ ಆದ್ರೂ ತಗೋಬಹುದು. ಮತ್ತೆ ನಾಳೆ ಮತ್ತೆ ಬೆಲೆ ಇಳಿಕೆ ಆಯ್ತಾ, ಮತ್ತೆ ಒಂದು 5 ಗ್ರಾಮ್ ಬಂಗಾರ ತಗೊಳ್ಳಿ. ಆದ್ರೆ ನಮಗೆ ಆಭರಣ ಮಾಡಿಸೋದಿದೆ ಅಂದ್ರೆ ಆ ಒಂದು ತಗೊಂಡಿರೋ ಬಂಗಾರವನ್ನ ವಾಪಸ್ ನೀವು ಬಂಗಾರದ ಅಂಗಡಿಗಳಿಗೆ ಕೊಟ್ರೆ ಅವರು ಆ ಒಂದು ಬಂಗಾರವನ್ನು ತಗೊಂಡು ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಯಾವುದು ಆಭರಣ ಬೇಕೋ ಅದನ್ನ ರೆಡಿ ಮಾಡಿ ಕೂಡ ಕೊಡ್ತಾರೆ. ನೋಡಿ, ಈಗ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,43,000 ರೂಪಾಯಿಗೆ ಬಂದಿದೆ. ಅಂದ್ರೆ ಹೋದ ದಿನ 1,45,000 ರೂಪಾಯಿದ್ದು ಮತ್ತೆ ಇಲ್ಲಿ 1,500 ಇಂದ 2,000 ರೂಪಾಯಿಷ್ಟು ಬಂಗಾರ ಮತ್ತೆ ಇಲ್ಲಿ ಇಳಿಕೆ ಆಗಿದೆ. ಒಂದು ಕಡೆಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹೋದ ವಾರ 1,55,000 ರೂಪಾಯಿ ಇತ್ತು. ಅದೇ ಮೇ ತಿಂಗಳಲ್ಲಿ 1,60,000 1,64,000 ರೂಪಾಯಿ ತನಕನೂ ಹೋಗಿತ್ತು. ಈಗ ನೋಡಿ 1,43,000 ರೂಪಾಯಿಗೆ ಬಂದಿದೆ. ಅಂದ್ರೆ ಯಾರಾದ ಮನೆಯಲ್ಲಿ ಬಂಗಾರ ಇಟ್ಟಿದ್ದೀರಾ, ಯಾರೆಲ್ಲ ಮೊದಲೇ ಬಂಗಾರ ಖರೀದಿ ಮಾಡಿದ್ದೀರಾ, ಅವ್ರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಆಗುತ್ತೆ. ರೀಸೆಂಟ್ ಆಗಿ ಖರೀದಿ ಮಾಡಿದವರು ಲಾಸ್ ಅಂತಾನೆ ಹೇಳ್ಬೋದು. ಅಂದ್ರೆ 1,60,000ಕ್ಕೆ ತಗೊಂಡವ್ರಿಗೆ ನಷ್ಟ ಅಂತ ಹೇಳ್ಬೋದು. ಯಾರೆಲ್ಲ 50-30,000 ರೂಪಾಯಿದಾಗ ತಗೊಂಡಿದ್ರಲ್ಲ ಅವರು ಕೂಡ ಈಗ ಮಾರಾಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮತ್ತೆ ಎಲ್ಲಿ ಬೆಲೆ ಇಳಿಕೆ ಆಗ್ಬಿಡುತ್ತೋ ಎಂಬುವ ಭಯ ಅವರಿಗಿದೆ. ಸೊ ತುಂಬಾ ಜನ ಬಂಗಾರ ಮಾರಾಟ ಕೂಡ ಮಾಡ್ತಾ ಇದ್ದಾರೆ, ತುಂಬಾ ಜನ ಖರೀದಿ ಕೂಡ ಮಾಡ್ತಾ ಇದ್ದಾರೆ. ಕೆಲವರು ಬಂಗಾರ ಸವಾಸನೆ ಬೇಡ ಅಂತ ದೂರ ಕೂಡ ನಿಂತಿದ್ದಾರೆ. ನೀವು ತಗೋತೀರಾ ಇಲ್ವಾ? ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.